ರಾಜ್ಯದಲ್ಲಿ ದ್ವೇಷ ರಾಜಕೀಯ ಎಲ್ಲೇ ಮೀರಿತಾ ಅನ್ನೋ ಅನುಮಾನ ಬಲಗೊಳ್ತಾ ಇದೆ. ಸಿಟಿ ರವಿಗೆ ಪೊಲೀಸ್ ಪೆಟ್ಟು ಬಿದ್ದ ಮೇಲೆ ಈಗ ಶಾಸಕ ಮುನಿರತ್ನಗೆ ಮೊಟ್ಟೆ ಏಟು ಬಿದ್ದಿದೆ. ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್. ರವಿಗೆ ಪೊಲೀಸ್ ಪೆಟ್ಟು, ಮುನಿರತ್ನಗೆ ಮೊಟ್ಟೆ ಏಟು. ಬಿಜೆಪಿ ಶಾಸಕರ ಮೇಲೆ ಆಸಿಡ್ ದಾಳಿ ಮಾಡಿದ್ರ. ಬಿಜೆಪಿ ಕಾಂಗ್ರೆಸ್ ನಡುವೆ ನಡೆಯುತ್ತಿರೋ ಜಗಜಟ್ಟಿ ಕಾಳಗ ಇದೀಗ ಹಾದಿ ಬೀದಿ ರಂಪಾಟವಾಗ್ತಿದೆ. ಸಿಟಿ ರವಿ ಪ್ರಹಸನ ಕೊನೆಯಾಯಿತು ಅನ್ನುವಷ್ಟರಲ್ಲಿ ಇದೀಗ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾಗಿದೆ. ಡಿಕೆಶಿ ಬೆಂಬಲಿಗರೇ ಮೊಟ್ಟೆಯಲ್ಲಿ ಆಸಿಡ್ ಇಟ್ಟು ಎಸೆದ್ರು ಅನ್ನೋ ಆರೋಪ ಕೇಳಿಬಂದಿದೆ. ನನ್ನ ಕೊಲೆ ಮಾಡಲು ಸಂಚು ಮಾಡಲಾಗಿದೆ, ನನ್ನ ಹತ್ಯೆ ಆದರೆ ಅದಕ್ಕೆ ಡಿಕೆ ಸಹೋದರರೇ ಕಾರಣ ಎಂದು ಶಾಸಕ ಮುನಿರತ್ನ ಬಿಗ್ ಬಾಂಬ್ ಸಿಡಿಸಿದ್ರು. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಇಂಬರಾನು ಬಂದಿದೆ. ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ, ಅವರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಗೃಹ ಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿ, ಸಜ್ಜನರು. ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಲ್ಲ. ಒಬ್ಬರು DYSP ಧರ್ಮೇಂದ್ರ ಅನ್ನೋರ ಕೈಯಲ್ಲಿದೆ ಗೃಹ ಇಲಾಖೆ. ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು. ಧರ್ಮೇಂದ್ರ ಯಾರ ಮೇಲೆ ಯಾವ ಥರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಅದೇ ಕೇಸು. ಇತ್ತ ಬೆಂಗಳೂರಲ್ಲಿ ಮುನಿರತ್ನ ಬಾಂಬ್ ಮೇಲೆ ಬಾಂಬ್ ಹಾಕ್ತಿದ್ರೆ, ಅತ್ತ ಬೆಳಗಾವಿಯಲ್ಲಿ ಡಿಕೆ ಬ್ರದರ್ಸ್ ಸಮಾವೇಶದ ತಯಾರಿಯಲ್ಲಿದ್ದಾರೆ. ಎಲ್ಲಕ್ಕೂ ಬೆಂಗಳೂರಲ್ಲೇ ಉತ್ತರ ಕೊಡ್ತೀನಿ ಅಂತ ಸುರೇಶ್ ಹೇಳಿದ್ದಾರೆ. ಅರವಿಂದ್ ಜೊತೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ದ್ವೇಷ ರಾಜಕೀಯ ಎಲ್ಲೇ ಮೀರಿತಾ ಅನ್ನೋ ಅನುಮಾನ ಬಲಗೊಳ್ತಾ ಇದೆ. ಸಿಟಿ ರವಿಗೆ ಪೊಲೀಸ್ ಪೆಟ್ಟು ಬಿದ್ದ ಮೇಲೆ ಈಗ ಶಾಸಕ ಮುನಿರತ್ನಗೆ ಮೊಟ್ಟೆ ಏಟು ಬಿದ್ದಿದೆ. ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್. ರವಿಗೆ ಪೊಲೀಸ್ ಪೆಟ್ಟು, ಮುನಿರತ್ನಗೆ ಮೊಟ್ಟೆ ಏಟು. ಬಿಜೆಪಿ ಶಾಸಕರ ಮೇಲೆ ಆಸಿಡ್ ದಾಳಿ ಮಾಡಿದ್ರ. ಬಿಜೆಪಿ ಕಾಂಗ್ರೆಸ್ ನಡುವೆ ನಡೆಯುತ್ತಿರೋ ಜಗಜಟ್ಟಿ ಕಾಳಗ ಇದೀಗ ಹಾದಿ ಬೀದಿ ರಂಪಾಟವಾಗ್ತಿದೆ. ಸಿಟಿ ರವಿ ಪ್ರಹಸನ ಕೊನೆಯಾಯಿತು ಅನ್ನುವಷ್ಟರಲ್ಲಿ ಇದೀಗ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾಗಿದೆ. ಡಿಕೆಶಿ ಬೆಂಬಲಿಗರೇ ಮೊಟ್ಟೆಯಲ್ಲಿ ಆಸಿಡ್ ಇಟ್ಟು ಎಸೆದ್ರು ಅನ್ನೋ ಆರೋಪ ಕೇಳಿಬಂದಿದೆ. ನನ್ನ ಕೊಲೆ ಮಾಡಲು ಸಂಚು ಮಾಡಲಾಗಿದೆ, ನನ್ನ ಹತ್ಯೆ ಆದರೆ ಅದಕ್ಕೆ ಡಿಕೆ ಸಹೋದರರೇ ಕಾರಣ ಎಂದು ಶಾಸಕ ಮುನಿರತ್ನ ಬಿಗ್ ಬಾಂಬ್ ಸಿಡಿಸಿದ್ರು. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಇಂಬರಾನು ಬಂದಿದೆ. ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ, ಅವರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಗೃಹ ಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿ, ಸಜ್ಜನರು. ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಲ್ಲ. ಒಬ್ಬರು DYSP ಧರ್ಮೇಂದ್ರ ಅನ್ನೋರ ಕೈಯಲ್ಲಿದೆ ಗೃಹ ಇಲಾಖೆ. ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು. ಧರ್ಮೇಂದ್ರ ಯಾರ ಮೇಲೆ ಯಾವ ಥರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಅದೇ ಕೇಸು. ಇತ್ತ ಬೆಂಗಳೂರಲ್ಲಿ ಮುನಿರತ್ನ ಬಾಂಬ್ ಮೇಲೆ ಬಾಂಬ್ ಹಾಕ್ತಿದ್ರೆ, ಅತ್ತ ಬೆಳಗಾವಿಯಲ್ಲಿ ಡಿಕೆ ಬ್ರದರ್ಸ್ ಸಮಾವೇಶದ ತಯಾರಿಯಲ್ಲಿದ್ದಾರೆ. ಎಲ್ಲಕ್ಕೂ ಬೆಂಗಳೂರಲ್ಲೇ ಉತ್ತರ ಕೊಡ್ತೀನಿ ಅಂತ ಸುರೇಶ್ ಹೇಳಿದ್ದಾರೆ. ಅರವಿಂದ್ ಜೊತೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ದ್ವೇಷ ರಾಜಕೀಯ ಎಲ್ಲೇ ಮೀರಿತಾ ಅನ್ನೋ ಅನುಮಾನ ಬಲಗೊಳ್ತಾ ಇದೆ. ಸಿಟಿ ರವಿಗೆ ಪೊಲೀಸ್ ಪೆಟ್ಟು ಬಿದ್ದ ಮೇಲೆ ಈಗ ಶಾಸಕ ಮುನಿರತ್ನಗೆ ಮೊಟ್ಟೆ ಏಟು ಬಿದ್ದಿದೆ. ಕೊಲೆ ಆದರೆ
ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್. ರವಿಗೆ ಪೊಲೀಸ್ ಪೆಟ್ಟು, ಮುನಿರತ್ನಗೆ ಮೊಟ್ಟೆ ಏಟು. ಬಿಜೆಪಿ ಶಾಸಕರ ಮೇಲೆ ಆಸಿಡ್ ದಾಳಿ ಮಾಡಿದ್ರ. ಬಿಜೆಪಿ ಕಾಂಗ್ರೆಸ್ ನಡುವೆ ನಡೆಯುತ್ತಿರೋ ಜಗಜಟ್ಟಿ ಕಾಳಗ ಇದೀಗ ಹಾದಿ ಬೀದಿ ರಂಪಾಟವಾಗ್ತಿದೆ. ಸಿಟಿ ರವಿ ಪ್ರಹಸನ ಕೊನೆಯಾಯಿತು ಅನ್ನುವಷ್ಟರಲ್ಲಿ ಇದೀಗ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾಗಿದೆ. ಡಿಕೆಶಿ ಬೆಂಬಲಿಗರೇ ಮೊಟ್ಟೆಯಲ್ಲಿ ಆಸಿಡ್ ಇಟ್ಟು ಎಸೆದ್ರು ಅನ್ನೋ ಆರೋಪ ಕೇಳಿಬಂದಿದೆ. ನನ್ನ ಕೊಲೆ ಮಾಡಲು ಸಂಚು ಮಾಡಲಾಗಿದೆ, ನನ್ನ ಹತ್ಯೆ ಆದರೆ ಅದಕ್ಕೆ ಡಿಕೆ ಸಹೋದರರೇ ಕಾರಣ ಎಂದು ಶಾಸಕ ಮುನಿರತ್ನ ಬಿಗ್ ಬಾಂಬ್ ಸಿಡಿಸಿದ್ರು. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಇಂಬರಾನು ಬಂದಿದೆ. ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ, ಅವ್ರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಗೃಹ ಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿ, ಸಜ್ಜನರು. ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಲ್ಲ. ಒಬ್ಬರು DYSP ಧರ್ಮೇಂದ್ರ ಅನ್ನೋರ ಕೈಯಲ್ಲಿದೆ ಗೃಹ ಇಲಾಖೆ. ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು. ಧರ್ಮೇಂದ್ರ ಯಾರ ಮೇಲೆ ಯಾವ ಥರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಅದೇ ಕೇಸು. ಇತ್ತ ಬೆಂಗಳೂರಲ್ಲಿ ಮುನಿರತ್ನ ಬಾಂಬ್ ಮೇಲೆ ಬಾಂಬ್ ಹಾಕ್ತಿದ್ರೆ, ಅತ್ತ ಬೆಳಗಾವಿಯಲ್ಲಿ ಡಿಕೆ ಬ್ರದರ್ಸ್ ಸಮಾವೇಶದ ತಯಾರಿಯಲ್ಲಿದ್ದಾರೆ. ಎಲ್ಲಕ್ಕೂ ಬೆಂಗಳೂರಲ್ಲೇ ಉತ್ತರ ಕೊಡ್ತೀನಿ ಅಂತ ಸುರೇಶ್ ಹೇಳಿದ್ದಾರೆ. ಅರವಿಂದ್ ಜೊತೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಬೀತಾಗುತ್ತಿದ್ದಂತೆ ತರಹೇವಾರಿ ನಾಟಕ ಆಡಿದೆ. ಎಕ್ಸ್ ಖಾತೆಯಲ್ಲಿ ಶಾಸಕ ಮುನಿರತ್ನ ವಿರುದ್ಧ ಕುಸುಮ ವಾಗ್ದಾಳಿ ನಡೆಸಿದ್ದಾರೆ. ಜನರೆದುರು ತನ್ನ ನಿಜ ರೂಪ ಬೆತ್ತಲಾಗಿದ್ದಕ್ಕೆ ಸಿಂಪತಿಯ ಪ್ಲಾನ್ ಅಂತ ಇದು. ಇಮೇಜ್ ಬಿಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಆಕ್ಟಿವಿಟಿಯ ಭಾಗವೇ ಇಂದಿನ ಪ್ರಹಸನ. ಈತನ ಸ್ಕ್ರಿಪ್ಟೆಡ್ ಸ್ಟೋರಿಗಳು ಅಲ್ಪ ವಿರಾಮದ ಬಳಿಕ ಮತ್ತೆ ಚಾಲ್ತಿ ಆಗ್ತಾ ಇದೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಪಾಪಕ್ಕೆ ತಕ್ಕ ಶಾಸ್ತಿ ಆಗಬೇಕು. ತನ್ನ ತಪ್ಪು ಮುಚ್ಚಿಕೊಳ್ಳಲು ನನ್ನ ಹೆಸರನ್ನ ಎಳೆದು ತರುವುದು ಎಷ್ಟರ ಮಟ್ಟಿಗೆ ಸರಿ? ಈತನ ಕಥೆಗಳನ್ನು ನಂಬುವಷ್ಟು ದಡ್ಡರೂ ಮೂರ್ಖರಲ್ಲ ನಮ್ಮ ಜನ ಅಂಥೇಳಿ ಕುಸುಮ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಕ್ಸ್ ಖಾತೆಯ ಮೂಲಕ. ನೋಡಿ, ಮೊಟ್ಟೆ ಅಟ್ಯಾಕ್ ಅನ್ನುವಂಥ ಟೈಟಲ್ ಅಂತೆ, ಚಿತ್ರ ರಚನೆ ಅಂತೆ ಅದು. ಅದರ ರಚನೆ ನಿರ್ಮಾಣ ಮುನಿರತ್ನದ್ದು ಅನ್ನುವಂಥ ಮಾತನ್ನು ಎಕ್ಸ್ ಖಾತೆಯ ಮೂಲಕ ಬರವಣಿಗೆ ಮುಖಾಂತರ ಹೇಳಿದ್ದಾರೆ.